ನಮಸ್ಕಾರ ನಮ್ಮೆಲ್ಲ ಕರ್ನಾಟಕದ ಮಂದಿಗೆ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ. ಪ್ರತಿ ತಿಂಗಳು ನೇತ್ರಾಮೃತ ಕಾರ್ಯಕ್ರಮವನ್ನ ಎಲ್ಲಟ್ಟಿ ಗ್ರಾಮದೊಳಗ ಹಮ್ಮಿಕೊಳ್ತಿದ್ದೀವಿ. ಸುಮಾರು 6 ತಿಂಗಳ ಕಾಲ ಅಲ್ಲಿ ಕಾರ್ಯಕ್ರಮವನ್ನ ಮುಗಿಸಿ ಜನರ ಅಪೇಕ್ಷೆ ಮೇರೆಗೆ ರಬಕೈಬನಹಟ್ಟಿ ತಾಲೂಕಿನಾಗ ಒಂದು ಕಾರ್ಯಕ್ರಮ ಮಾಡಂದಾಗ ನೇತ್ರಾಮೃತ ಕಾರ್ಯಕ್ರಮವನ್ನ ಫೆಬ್ರವರಿ 9ನೇ ತಾರೀಕು ಬನಹಟ್ಟಿಯ ಈಶ್ವರಲಿಂಗ ಮೈದಾನದೊಳಗ ಹಮ್ಮಿಕೊಳ್ಳಲಾಯಿತು. ಸುಮಾರು 200ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗಣೇರಿ ಸಿದ್ದಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ವಿವಿಧ ಉದ್ದೇಶಗಳು ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕಿನ ವತಿಯಿಂದ ಈ ಕಾರ್ಯಕ್ರಮವನ್ನ ಮತ್ತೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಕಣ್ಣಿನ ಸಮಸ್ಯೆ, ಕೀಲು ನೋವು ಸಮಸ್ಯೆ, ಸಂಧಿವಾತ ಇತ್ಯಾದಿ ತೊಂದರೆಗಳಿಗೆ ಪಂಚಗವ್ಯ ಆಧಾರಿತ ಉಪಚಾರ ಸಲಹೆಯನ್ನ ನೀಡಲಾಗ್ತೈತ್ರಿ. ಶ್ರೀ ಸವಿತಾನಂದನಾಥ ಸ್ವಾಮೀಜಿ, ಶ್ರೀ ದತ್ತ ಗೋ ಸೇವಾ ಫೌಂಡೇಶನ್ ಕಲಬುರಗಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಯಿತ್ರಿ. ಎಲ್ಲಟ್ಟಿ ಒಳಗೆ ಈ ಕಾರ್ಯಕ್ರಮ ಮಾಡಿದಾಗ ಜನರ ರೆಸ್ಪಾನ್ಸ್ ಬಹಳ ಚಲೋ ಐತ್ರಿ. ಪಂಚಗವ್ಯ ಆಧಾರಿತ ಔಷಧವನ್ನ ಯಾರ್ಯಾರು ತೆಗೆದುಕೊಂಡು ಹೋಗ್ಯಾರ ಪ್ರತಿಯೊಬ್ಬರು ಒಳ್ಳೇದಾಗಿದೆ ಅಂತ ಹೇಳಿದಾರೆ. 3ನೇ ತಿಂಗಳು ನಮ್ಮ ಅತ್ತೆಯಾರ ಜಗದಾಪ್ ನಮ್ಮ ಅತ್ತಿನ ಕೊಟ್ಟವ್ರ ಅವ್ರು ಹೇಳಿದ್ರಿ, ಅವ್ರು ಹೇಳಾನ ಬಂದ್ರಿ. ಮೊಳಕಾಲ್ ನೋವಿಂದ ಆರಾಮಾಗೈತ್ರಿ. ಅವ್ರು ಮುಂದ್ ಬರೋರು ಚಲೋ ಆಗುತ್ತ ಆರಾಮಾಗತ್ತ ಅಂತ ಹೇಳಕ್ ಸಿಗುತ್ತೆ. ಮೊಳಕಾಲಿನ ಸಮಸ್ಯೆ 3 ವರ್ಷದಿಂದ ಇರ್ತಾರೆ. ಈಗ ನಾ ಇಲ್ಲಿ ಈಗ 4ನೇ ತಿಂಗಳ ಔಷಧ ತಗೊಂಡ್ರಿ. 1ನೇ ತಿಂಗಳ ಏನ್ ತಗೊಂಡೆ ಅವಾಗ ಒಂದ್ ಸ್ವಲ್ಪ ನನಗೆ ಇಂಪ್ರೂವ್ ಅನ್ಸಿದ್ರಿ. ಅಲ್ಲಿಂದ ಇಲ್ಲಿ ತನಕ ಒಂದ್ 60% ಅಡ್ಡಿ ಇಲ್ಲ. ಬಡಿ ಅನ್ಕೊಂಡ್ ತಿರುಗಾಡ್ತಿದ್ದೆ. ಈಗ ಬಡಿಗೆ ಬಿಟ್ಟು ಅಗ್ರಿ ಬಿಲ್ದಾಸ್ ತಿರುಗಾಡ ಈಗ ಆರಾಮ ಅಡ್ಡಾಡ್ತೀರಿ. ಈ ಶಿಬಿರವು ಪ್ರತಿ ತಿಂಗಳು 9ನೇ ತಾರೀಕಿನಂದು ಸುಮಾರು 6 ತಿಂಗಳ ಕಾಲ ನಡೀತೈತ್ರಿ. ಅದು ಎಲ್ಪ ಅಂದ್ರ ನಮ್ ರಬಕೈಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಈಶ್ವರಲಿಂಗ ಮೈದಾನದೊಳಗ ಇರ್ತೈತ್ರಿ. ಸಮಯ ಬೆಳಿಗ್ಗೆ 10ರಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ 2 ಗಂಟೆಯವರೆಗೆ ಇರ್ತೈತ್ರಿ. ಇದಷ್ಟೇ ಅಲ್ಲದೆ ಪ್ರತಿ ತಿಂಗಳು ಸಂಗಮೇಶ್ವರ ದೇವಸ್ಥಾನ ಗ್ರಾಮ ಹಿಪ್ಪುರಿಗೆ ಒಳಗೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅಲ್ಲಿಯ ಸಮಯ ಸಂಜೆ 4ರಿಂದ 7 ಗಂಟೆಯವರೆಗೆ ಇರ್ತೈತ್ರಿ. ನಿಮಗೇನಾದ್ರೂ ಮಂಡಿ ನೋವು, ತಲೆ ನೋವು, ಕೈ ನೋವು ಇನ್ನಿತರ ಸಮಸ್ಯೆಗಳು ಇದ್ದರೆ ಮುಂದಿನ ತಿಂಗಳು ಅಂದ್ರೆ 9/3/2026ರಂದು ಈಶ್ವರಲಿಂಗ ಮೈದಾನಕ್ಕೆ ಬಂದು ತೋರಿಸಿಕೊಂಡು ಹೋಗಬಹುದು. ಮತ್ತು ಈ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಧನ್ಯವಾದಗಳು.